ಮೋಡ ಚಕ್ರವ್ಯೂಹದಲ್ಲಿ ಕ್ಲೀನ್ ಇಮೇಜ್ ನಾಯಕ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಮುಜುಗರ, ಅವಮಾನ ಎಲ್ಲವನ್ನೂ ಕೂಡ ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆದರೆ ಈಗ ಕಾಯ್ತಾ ಇದ್ದಾರೆ ಬಿಜೆಪಿಯವರ ಈ ತಂತ್ರಕ್ಕೆ. ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ದಸರಾ ಒಂದು ಮುಗಿಲಿ, ಅದಾದ ನಂತರ ಹೇಳ್ತೀನಿ ನಿಮಗೆ, ಪಾಠ ಕಲಿಸ್ತೀನಿ ಅಂತ ಹೇಳಿ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು. ಏನು ಹೇಳ್ಕೊಂಡಿರ್ಬೋದು, ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಮೋಡ ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಮುಜುಗರ ತಂದಿಟ್ಟಿದೆ ಮೋಡ ಕೇಸ್. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯಕ್ಕೆ ಕಪ್ಪು ಚುಕ್ಕೆ ಇದು ಈ ಹಗರಣ. ಮೋಡ ಕೇಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇಡೀ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸ್ಕೆಚ್ ಹಾಕಿದ್ದಾರೆ. ಬಿಜೆಪಿ ಅಗ್ರೆಸಿವ್ ಹೋರಾಟಕ್ಕೆ ಟಕ್ಕರ್ ಕೊಡೋದಕ್ಕೆ ತಂತ್ರ ಮಾಡಿದ್ದಾರೆ. ಒಂದೇ ಏಟಿಗೆ 2 ಗುರಿ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯ ಹಿಡಿದಿರುವಂತ ಆ ರಣತಂತ್ರ ಏನು? ಮೋಡ ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಮುಜುಗರ ತಂದಿಟ್ಟಿದೆ ಮೋಡ ಕೇಸ್. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯಕ್ಕೆ ಕಪ್ಪು ಚುಕ್ಕೆ ಇದು ಈ ಹಗರಣ. ಮೋಡ ಕೇಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇಡೀ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸ್ಕೆಚ್ ಹಾಕಿದ್ದಾರೆ. ಬಿಜೆಪಿ ಅಗ್ರೆಸಿವ್ ಹೋರಾಟಕ್ಕೆ ಟಕ್ಕರ್ ಕೊಡೋದಕ್ಕೆ ತಂತ್ರ ಮಾಡಿದ್ದಾರೆ. ಒಂದೇ ಏಟಿಗೆ 2 ಗುರಿ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಸಿದ್ದರಾಮಯ್ಯ ಹಿಡಿದಿರುವಂತ ಆ ರಣತಂತ್ರ ಏನು? ಸಿದ್ದರಾಮಯ್ಯನವರು ಮೋಡ ಹಗರಣದಿಂದ ತಪ್ಪಿಸಿಕೊಳ್ಳಲು ಏನು ಪ್ಲಾನ್ ಮಾಡಿದ್ದಾರೆ? ಬಿಜೆಪಿಯವರಿಗೆ ಪ್ರತಿತಂತ್ರವಾಗಿ ಏನು ರೂಪಿಸಿದ್ದಾರೆ ಸಿದ್ದರಾಮಯ್ಯ? ಹಾಗಾದ್ರೆ ಸಹಜವಾದಂಥ ಪ್ರಶ್ನೆ ಇದ್ದೇ ಇದೆ, ಗಮನಿಸ್ತಾ ಹೋಗೋಣ. ಮೋಡ ಬಗ್ಗೆ ಜನಾಭಿಪ್ರಾಯ ತಿಳಿಯೋದಕ್ಕೆ ರಾಜ್ಯ ಪ್ರವಾಸವನ್ನ ಮಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಮೋಡ ಬಗ್ಗೆ ಜನ ಏನು ಅನ್ಕೊಂಡಿದ್ದಾರೆ, ತಮ್ಮ ಬಗ್ಗೆ ತಪ್ಪು ತಿಳುವಳಿಕೆಯನ್ನ ಮಾಡ್ಕೊಂಡಿದ್ದಾರೆ ಜನ, ಏನು ಕತೆ, ಇದೆಲ್ಲದರ ಬಗ್ಗೆ ಅರಿವು ಮಾಡಿಕೊಳ್ಳೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಜ್ಯ ಪ್ರವಾಸದಿಂದ ಜನರಿಗೆ ಹತ್ತಿರವಾಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯಗೆ ಒಂದು ಸಮುದಾಯದ ಅಥವಾ ಅಹಿಂದ ಸಮುದಾಯಗಳ ಬೆಂಬಲ ಇದೆ. ಎಲ್ಲ ಕಡೆಯೂ ಕೂಡ ಅವರ ಬೆಂಬಲಿಗರಿದ್ದಾರೆ ಇಡೀ ರಾಜ್ಯಾದ್ಯಂತ. ಹಾಗಾಗಿನೇ ಈ ಒಂದು ರಾಜ್ಯ ಪ್ರವಾಸದಿಂದ ಜನರಿಗೆ ಹತ್ತಿರವಾಗುವಂತ ತಂತ್ರಗಾರಿಕೆಯನ್ನ ಸಿಎಂ ಮಾಡಿದ್ದಾರೆ. ಪಕ್ಷಕ್ಕಾಗುವ ಹಾನಿಯನ್ನ ನಿಯಂತ್ರಿಸಲು ರಣತಂತ್ರವನ್ನ ಹಿಡಿದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಮೂಢ ಹಗರಣದಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಅವರಿಗೂ ಕೂಡ ಇದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ, ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಅಲ್ಲದೆ ತಮ್ಮ ವರ್ಚಸ್ಸು ವೃದ್ಧಿಸಿಕೊಳ್ಳಲು ಸಹಕಾರಿ ಆಗುತ್ತೆ ಇದು. ಸಿದ್ದರಾಮಯ್ಯನವರ ವರ್ಚಸ್ಸಿನ ಕಡಿಮೆ ಇಲ್ಲ ರಾಜ್ಯದಲ್ಲಿ ಈಗ. ಆದರೆ ಈಗ ಎಲ್ಲೊಂದು ಕಡೆ ಈ ಮೂಢ ಹಗರಣದಿಂದ ಸ್ವಲ್ಪ ಕುಗ್ಗು ಬಿಟ್ಟಿದೆ ಆ ವರ್ಚಸ್ಸು ಅನ್ನೋ ಪ್ರಶ್ನೆ ಇದೆ. ಹಾಗಾಗಿನೇ ರಾಜ್ಯದ ಜನರ ಜೊತೆಗೆ ಬೆರೆತರೆ ಅವರ ವರ್ಚಸ್ಸು ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಈ ಮುಖೇನ ಜನರ ವಿಶ್ವಾಸ ಗಳಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಜಿಲ್ಲೆಗಳಲ್ಲಿ ಬೃಹತ್ ಸಮಾವೇಶಗಳನ್ನು ನಡೆಸೋದು, ಸಮಾವೇಶಗಳಲ್ಲಿ ಷಡ್ಯಂತ್ರದ ಬಗ್ಗೆ ಭಾಷಣ ಮಾಡೋದು, ಬಿಚ್ಚಿಡೋದು, ಇದೆಲ್ಲವನ್ನೂ ಕೂಡ ಮಾಡ್ತಾರೆ. ಕೇಂದ್ರದ ಕುತಂತ್ರ ಅಂತ ಬಿಂಬಿಸುವಂತ ಪ್ರಯತ್ನಕ್ಕೂ ಕೂಡ ಕೈ ಹಾಕುವಂತ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅಂತ ಅಂದ್ರೆ ಭಯ. ಹಾಗಾಗಿನೇ ನನ್ನನ್ನು ಹೇಗಾದ್ರೂ ಮಾಡಿ ಸಿಕ್ಕಾಕ್ಸ್ಕೊಳ್ಬೇಕು ಅನ್ನೋದು ಕೇಂದ್ರ ಸರ್ಕಾರದ ತಂತ್ರ.
ಷಡ್ಯಂತ್ರ ಅಂತ ಹೇಳಿ ಜನರಿಗೆ ಮನ ಮುಟ್ಟುವಂತೆ ಅಥವಾ ಬಿಂಬಿಸುವಂಥ ಪ್ರಯತ್ನ. ಅಕ್ಟೋಬರ್ 2 ಗಾಂಧಿ ಜಯಂತಿಯ ನಂತರ ಪ್ರವಾಸವನ್ನು ಕೈಗೊಳ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಕ್ಟೋಬರ್ 2 ಇನ್ನೇನು ಬಂದೇ ಬಿಡ್ತು. ಗಾಂಧಿ ಜಯಂತಿ ಮುಗಿಸ್ಕೊಂಡು ರಾಜ್ಯ ಪ್ರವಾಸಕ್ಕೆ ಹೊರಡ್ತಾರೆ ಮುಖ್ಯಮಂತ್ರಿಗಳು. ದಸರಾ ಮಹೋತ್ಸವದ ಬಳಿಕ ಟೂರ್ ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ದಸರಾ ಎಲ್ಲವೂ ಕೂಡ ಮುಗಿದು ಹೋದ ನಂತರ ಈ ರಾಜ್ಯ ಪ್ರವಾಸಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. ತಮ್ಮ ಬಗ್ಗೆ ಸ್ವತಃ ತಾವೇ ಜನರ ಬಳಿ ಹೋಗಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಈ ಒಂದು ರಾಜ್ಯದ ಪ್ರವಾಸದ ಮುಖೇನ. ನೋಡೋಣ ಏನಾಗುತ್ತೆ ಅಂತ ಹೇಳಿ.